ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಣ ಮೀನು ಸಾರು ಮಾಡ್ತಾಯಿದ್ದೀನಿ. ಒಣ ಮೀನು ಸಾರನ್ನ ಮಡಿಕೆಲಿ ಮಾಡ್ತಾಯಿದ್ದೀನಿ. ಮಡಿಕೆಲಿ ಮಾಡಿದ್ರಂತೂ ಸಕ್ಕ ಟೇಸ್ಟಾಗಿ ಆಗುತ್ತೆ ಮತ್ತು ಒಳ್ಳೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ತುಂಬ ಈಸಿ ಮಾಡೋದು. ಮಡಿಕೆಲಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಮಾಡ್ಕೊಬೇಕು. ನಾವು ನಾರ್ಮಲಾಗಿ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದೇ ಥರ ಮಾಡೋಕ್ಕಾಗೋದಿಲ್ಲ. ಆದರೆ ತುಂಬಾ ಟೇಸ್ಟಿ ಆಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಮಡಿಕೆಯಲ್ಲಿ ಏನೇ ಸಾಂಬಾರು ಮಾಡಿಕೊಂಡ್ರು. ಸೊ ನಾನಿಲ್ಲೀಗ ಒಣ ಮೀನು ತೋರಿಸ್ತಾಯಿದ್ದೀನಿ. ನಾನು ರೀಸೆಂಟಾಗಿ ಹೊನ್ನಾವರ ಹೋಗಿದ್ವಿ. ಅಲ್ಲಿಂದ ಬರ್ತಾ ಒಂದಿಷ್ಟು ಒಣಮೀನು ತೊಗೊಬಂದಿದೆ. ಸೊ ಅದನ್ನ ಇವತ್ತು ಮಧ್ಯಾಹ್ನ ಲಂಚ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಒಂದು 3-4 ವೆರೈಟಿದು ಒಣಮೀನು ತೊಗೊಬಂದಿದ್ವಿ. ಚಟ್ನಿ ಪುಡಿ ಎಲ್ಲ ಮಾಡೋಕ್ಕಾಗತ್ತೆ ಅಂತ. ಇದು ಯಾವ ಒಣಮೀನು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಕೊಟ್ಟರು. ಆದರೆ ಸಖತ್ ಉಪ್ಪಿತ್ತು. ನಾವು ಅದನ್ನು ಫ್ರೈ ಮಾಡ್ಕೊಂಡು ತಿಂದಾಗ ಸಖತ್ ಸಾಲ್ಟಿ ಇತ್ತು. ಸೊ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಸಾಂಬಾರು ಮಾಡಿದ್ರೆ ಉಪ್ಪೆಲ್ಲ ಹೋಗುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಸೊ ಅದಕ್ಕೋಸ್ಕರ ನೆನೆಸೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಮಸಾಲೆಗೆ ಏನು ಬೇಕೋ ಅದನ್ನು ತಕ್ಕೊಳ್ತಾ ಇದ್ದೀನಿ. ಫಸ್ಟು ಒಣಮೀನ ನೆನೆಸಿಟ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಅದೆಲ್ಲ ಉಪ್ಪಿಟ್ಟಿರುತ್ತೆ. ಅದಕ್ಕೋಸ್ಕರ ನಾರ್ಮಲ್ ನಾವು ಫಿಶ್ ಸಾಂಬಾರಿಗೆಲ್ಲ ಏನೇನು ಮಸಾಲೆ ಹಾಕ್ತೀವೋ ಅದೇನೇ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಯಿ ತುರಿದಾದ್ರೂ ಹಾಕ್ಕೋಬೋದು ಅಥವಾ ಈ ಥರ ಪೀಸ್ ಮಾಡಾದರೂ ಹಾಕ್ಕೋಬೋದು. 2 ಹಾಕಿದ್ರೂ ಓಕೆ. ಅದ್ರ ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ತುಂಬ ಟೇಸ್ಟ್ ಆಗುತ್ತೆ. ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೊಮೆಟೊದಲ್ಲಿ ಅರ್ಧ ಟೊಮೆಟೊ ಇದಕ್ಕೆ ಹಾಕ್ತಾಯಿದ್ದೀನಿ, ಅರ್ಧ ಟೊಮೆಟೊ ಇದಕ್ಕೆ ಮಸಾಲೆಗೆ ಹಾಕ್ಕೊಳ್ತೀನಿ. ಮತ್ತು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಮಿಸ್ ಮಾಡಲೇಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಪೆಪ್ಪರ್ ಹಾಕಲೇಬೇಕು. ಫಿಶ್ ಸಾಂಬಾರಿಗಾಗಲಿ ಅಥವಾ ಒಣ ಮೀನು ಸಾಂಬಾರಿಗೆಲ್ಲ ಪೆಪ್ಪರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹುಣಸೆ ಹಣ್ಣು ನಿಮಗೆ ರುಚಿಗೆ ಎಷ್ಟು ಬೇಕು, ಹುಳಿ ಎಷ್ಟು ಬೇಕು ನೋಡಿ. ಕೆಲವೊಬ್ಬರಿಗೆ ತುಂಬಾ ಹುಳಿ ಬೇಕು, ಕೆಲವೊಬ್ಬರಿಗೆ ಚೂರೇ ಹುಳಿ ಇದ್ದರೆ ಸಾಕು. ಸೊ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು, ಖಾರ, ಹುಳಿ ಎಲ್ಲ ನೀವು ಹಾಕೋಬಹುದು. ನಾನಿವಾಗ 1-2 ಮೀನು ಅವಾಗ ನೆನೆಸಿಟ್ಕೊಂಡಿದ್ದಲ್ವ, ಅದ್ರ ಜೊತೆಗೆ ಈ ಮೀನನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿಲ್ಲ ಅಂದರೆ ಅದು ತಿನ್ಬೋದು ಅಂತ. ಬಟ್ 2 ಮೀನು ತುಂಬಾ ಟೇಸ್ಟಿಯಾಗಿತ್ತು. ಅದನ್ನೇನು ತುಂಬ ಹೊತ್ತು ನೆನೆಸಿಡಲ್ಲ, ಅದೇನು ತುಂಬ ಉಪ್ಪಿಲ್ಲ. ಸೊ ಇಲ್ಲಿ ಮಡಿಕೆ ತೊಗೊಂಡಿದ್ದೀನಿ. ಇದು ಸೆಕೆಂಡ್ ಟೈಮ್ ಈ ಮಡಿಕೆ ಯೂಸ್ ಮಾಡ್ತಿರೋದು. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದನ್ನು ಒಂದು 5 hours ನೀರಲ್ಲಿ ನೆನೆಸಿಟ್ಬಿಟ್ಟು ಯೂಸ್ ಮಾಡಿದ್ದೆ. ಮತ್ತು ಇದು ಹೊಸ ಮಡಿಕೆ ಆಗಿರೋದ್ರಿಂದ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡೋಂಗಿಲ್ಲ. ಫಸ್ಟ್ ಒಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋ ತನಕ, ಒಂದು ಸುಮಾರು ಸರಿ ಯೂಸ್ ಮಾಡೋ ತನಕ ಅದನ್ನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಮೇಲೆ ಅಂದರೆ ಆಚೆ ಕಡೆನೇ ಇಟ್ಕೊಂಡು ಎಲ್ಲ ಹಾಕ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊತೀನಿ. ಈರುಳ್ಳಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ನಾನು ಮಿಕ್ಸಿಗೆ ಹಾಕಿಲ್ಲ, ಟೊಮೆಟೊ ಒಂದು ಅರ್ಧ ಹಾಕಿದೆ, ಅರ್ಧ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿಬಿಟ್ಟು ಮಸಾಲೆ ಏನೇನು ಮಾಡ್ಕೊಂಡಿದ್ನೋ ಅದು ಹಾಕಿ, ನೀರು ಹಾಕಿ, ಉಪ್ಪು ಸ್ವಲ್ಪ ಹಾಕ್ಕೊಬೇಕು. ಒಣಮೇನಲ್ಲಿ ಉಪ್ಪಿರುತ್ತಲ್ವ, ನಾನು ಚೂರೇ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಿದ್ರೆ ನೋಡಿ ಉಪ್ಪು ಹಾಕೋಬಹುದು. ಅದಕ್ಕೋಸ್ಕರ ಚೂರೇ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಈಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಮಡಿಕೆಲಿ ಮಾಡೋದ್ರಿಂದ ಫುಲ್ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ನಾನು, ಹೈ ಫ್ಲೇಮಲ್ಲಿ ಬೇಡ ಅಂತ. ಸೊ ಮುಚ್ಚಿಟ್ಟಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕಲ್ವ, ಮಸಾಲೆ ಚೆಂದ ಕುದ್ಮೇಲೆ ಮೀನು ಹಾಕ್ಕೊಂಡ್ರೆ ಆಯಿತು. ಸೇಮ್ ನಾವೀಗ ಮೀನು ಸಾರು ಮಾಡ್ತೀವಲ್ವ, ಹಸಿ ಮೀನು ಸಾರು ಮಾಡ್ತೀವಲ್ಲ ಅದೇ ಥರನೇ ಮಾಡೋದು. ಇದು ಡ್ರೈ ಫಿಶ್ಶು, ಅದು ಹಸಿ ಮೀನು ಅಷ್ಟೇ. ನೆನೆಸಿಟ್ಕೊಂಡಿದ್ದಲ್ವ ಆ ಮೀನೆಲ್ಲ ನಾನಿವಾಗ ಮಸಾಲೆ ಕುದೀತಿದೆ ಅದಕ್ಕೆ ಹಾಕ್ತಾಯಿದ್ದೀನಿ. ಮೀನು ಹಾಕಿಬಿಟ್ಟು ಬೆಂದ ಮೇಲೇ ನೀವು ಟೇಸ್ಟ್ ನೋಡ್ಕೊಳ್ಳಿ. ಒಂದು ವೇಳೆ ತುಂಬ ಉಪ್ಪು ಬಿಟ್ಕೊಂಡ್ಬಿಟ್ಟಿರುತ್ತೆ ಕೆಲವು ಟೈಮು, ಅದಕ್ಕೋಸ್ಕರ ಫಸ್ಟಿಗೆ ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬಾರ್ದು. ನಾನು 2 ಮೀನು, ಒಂದು ಆವಾಗ ಫಸ್ಟಿಗೆ ನೆನೆಸಿಟ್ಟಿದ್ನಲ್ಲ ಆ ಮೀನು, ಆಮೇಲೆ ಒಂದು ಮೀನು ತೋರಿಸಿದ್ನಲ್ಲ ಆ 2 ಮೀನೂ ಕಟ್ ಮಾಡಿ ಚೆನ್ನಾಗಿ ಒಂದು 3-4 ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಮಸಾಲೆಗೆ ಹಾಕ್ತಾಯಿದ್ದೀನಿ. ಮಸಾಲೆನೂ ಚೆನ್ನಾಗಿ ಕುದ್ದಿದೆ. ಇವಾಗ ಮತ್ತೆ ಇದು ಕುದಿಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಇದನ್ನು ನಾನು ಕುದಿಲಿಕ್ಕೆ ಬಿಡ್ತೀನಿ. 1-2 ನಿಮಿಷ ಕುದ್ರೆ ಸಾಕು, ಜಾಸ್ತಿ ಏನು ಕುದಿಯೋದು ಬೇಡ. ಮಡಿಕೆಲಿ ಮಾಡಿರೋ ಸಾಂಬಾರಂತೂ, ಅದು ಎಸ್ಪೆಷಲಿ ಮೀನು ಸಾರು, ಒಣ ಮೀನು ಸಾರೆಲ್ಲ ಸಖತ್ ಚೆನ್ನಾಗಾಗತ್ತೆ. ಮಡಿಕೆಲಿ ಮಾಡಿದ್ರೆ ಅಥೆಂಟಿಕ್ ಟೇಸ್ಟೇ ಬೇರೆ, ತುಂಬ ಚೆನ್ನಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದು ಕುದೀತಾ ಇದೆ, ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಟೈಮಿಗೆ. ಮತ್ತು ಒಣ ಮೀನು ಸಾಂಬಾರೆಲ್ಲ ಮಾಡೋದು ಸಖತ್ ಈಸಿ. ತುಂಬ ಕಮ್ಮಿ ಟೈಮಲ್ಲಿ ಆರಾಮಾಗಿ ಸಾಂಬಾರು ಮಾಡ್ಕೋಬೋದು. ಏನಪ್ಪ ಇವಾಗ ಸಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ತರಕಾರಿ ಎಲ್ಲ ಹಾಕಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಆರಾಮಾಗಿ ಒಂದು ಮಸಾಲೆ ಮಾಡ್ಕೊಂಡ ಒಣ ಮೀನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ದ ಮುಗೀತು, ಅಲ್ಲಿಗೆ ಸಾಂಬಾರೇ ರೆಡಿ ಆಗಿಬಿಡತ್ತೆ. ಮತ್ತು ಜಾಸ್ತಿ ಹೊತ್ತು ಹಸಿ ಮೀನು ಥರ ಜಾಸ್ತಿ ಹೊತ್ತೆಲ್ಲ ಕುದಿಸೋದೇನು ಬೇಡ. ನಿಮಗೆ ಎಷ್ಟೊತ್ತು ಬೇಕು ಅಂದರೆ ಫಸ್ಟಿಗೆ 1-2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರಬೇಕು. ಮೀನು ಹಾಕಿದ್ಮೇಲೆ 1-2-3 ನಿಮಿಷ ಕುದಿಸ್ಕೊಂಡ್ರೆ ಆಯಿತು.
ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಒಳ್ಳೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಮಡಿಕೆಲಿ ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಮಾಡ್ತಾ ಸ್ವಲ್ಪ ಹುಷಾರಾಗಿ ಮಾಡ್ಕೊಬೇಕು. ಗ್ಯಾಸ್ ಫ್ಲೇಮೆಲ್ಲ ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು. ಮಡಿಕೆನ ಫಸ್ಟಿಗೆ ಒಲೆ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಆಮೇಲೆಲ್ಲ ಹಾಕೋಕೆ ಹೋಗಬಾರ್ದು. ಅದೊಂದು ಸ್ವಲ್ಪ ಯೂಸ್ ಆಗೋ ತನಕ ಡೈರೆಕ್ಟಾಗಿ ಗ್ಯಾಸ್ ಮೇಲೆಲ್ಲ ಇಡೋಕೆ ಹೋಗಬಾರ್ದು. ಹಂಗೆ ಮಾಡಿದ್ರೆ ಈ ಥರ ಪ್ರಿಕಾಷನ್ಸ್ನೆಲ್ಲ ಯೂಸ್ ಮಾಡಿದ್ರೆ ಮಡಿಕೆಲಿ ಆರಾಮಾಗಿ ಅಡುಗೆ ಮಾಡ್ಕೋಬೋದು. ನಾನು ಇನ್ನೂ ಮೀನು ಸಾಂಬಾರನ್ನೆಲ್ಲ ಮಾಡೋದು ಮಡಿಕೆಲಿ ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಸೇಮ್ ಇದೇ ಥರ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಚೇಂಜಸ್ ಇರುತ್ತೆ ಬೇರೆ ಸಾಂಬಾರೆಲ್ಲ ಮಾಡೋದಿದ್ರೆ. ಇದಿವಾಗ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ, ಆಗೋಗಿದೆ. ಮತ್ತು ಮಡಿಕೆಯಲ್ಲಿ ಸಾಂಬಾರು ಮಾಡಿದ್ರೆ ಅದು ಗ್ಯಾಸ್ ಆಫ್ ಮಾಡಿದ್ಮೇಲೂ ಕುದಿತಾನೇ ಇರುತ್ತೆ ನೋಡಿ. ಇದು ಇವಾಗ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ವೈಟ್ ರೈಸ್ ಜೊತೆಗಂತೂ ಸಖತ್ತಾಗಿರುತ್ತೆ. ನಾವು ಮಧ್ಯಾಹ್ನ ಲಂಚಿಗೆ ಮಾಡ್ಕೊಂಡಿದ್ವಿ. ನೀವೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನನ್ನೆಲ್ಲ ವೀಡಿಯೋಸ್ನೂ ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.